ಪ್ರತಿಯೊಬ್ಬರಿಗೂ ಒಂದು ಬಡವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ, ಉಚಿತ ಆರೋಗ್ಯ ತಪಾಸಣೆ ಎಲ್ಲರಿಗೂ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಭಗವಂತ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿ ಇಟ್ಟಿರಲಿ. ಇವತ್ತು ಮಂಡ್ಯ ಮಲ್ಲೇಶಣ್ಣನ ಕಡೆಯಿಂದ ಅವ್ರ ನೇತೃತ್ವದಲ್ಲಿ ಉಚಿತ ತಪಾಸಣೆ ನಡೀತಾ ಇದೆ. ಇಂಥ ಪುಣ್ಯಾತ್ಮ ಸಿಕ್ಕಿರೋ ನಮ್ಮ ಭಾಗಕ್ಕೆ ಸಿಕ್ಕಿರೋದಂತ ನಮ್ಮ ಪುಣ್ಯ ಅನ್ಕೊಂತೀವಿ ನಾವು. ಮಂಡ್ಯ ಮಲ್ಲೇಶ್ವರಿಗೆ ಶುಭವಾಗಲಿ. ನಮ್ಮ ಎಲ್ಲರ ಪರವಾಗಿ ಅವರಿಗೆ ಹಾರೈಕೆ. ಹ್ಯಾಟ್ಸ್ ಆಫ್. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ರಾಯಲ್ ಹೆಲ್ತ್ ಕೇರ್ ಹಾಸ್ಪಿಟ್ಲ್ ವತಿಯಿಂದ ಇವತ್ತು ಎಲ್ಲರಿಗೂ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದಾರೆ. ಹಾಗೆ ಐಕೆ ಮಂಜುನಾಥ ಹಾಸ್ಪಿಟಲ್ ಅವರು ಕೂಡ ಸಹ ಎಲ್ಲ ಬಡ ವರ್ಗರಿಗೆ ರಾಯಲ್ ಹೆಲ್ತ್ ಕೇರು ಮತ್ತು ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಬಡವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಪ್ರತಿ ತಿಂಗಳು ಒಂದು ಇದನ್ನು ಮಾಡ್ತಾಯಿದ್ದಾರೆ. ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ, ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಗರ್ಭಕೋಶದ ಆಪರೇಷನು ಮತ್ತು ಸುಮಾರು ಆಕ್ಸಿಡೆಂಟ್ಗಳ ಕೇಸು ಸುಮಾರು ಮೇಡಮರು ಸುಮಾರು ಫ್ರೀಯಾಗಿ ಜನಗಳಿಗೆ ಯಾರೋ ಬಡವರಿಗೆ ಎಲ್ಲರಿಗೂ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಭಗವಂತ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿ ಇಟ್ಟಿರಲಿ. ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಮಂಡ್ಯ ಮಲ್ಲೇಶಣ್ಣನ ಕಡೆಯಿಂದ ಅವ್ರ ನೇತೃತ್ವದಲ್ಲಿ ಉಚಿತ ತಪಾಸಣೆ ನಡೀತಾ ಇದೆ. ಆರೋಗ್ಯ ತಪಾಸಣೆ ಪ್ರತಿಯೊಬ್ಬರು ಬಂದು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ. ಹಾಗೆ ಅಣ್ಣ ಹೇಳಿದ್ರು ಇವಾಗ ತಾನೆ ಎಲ್ಲರಿಗೂ ಆಪರೇಷನ್ ಆಗಿದೆ ರಾಯಲ್ ಹೆಲ್ತ್ ಕೇರ್ ಹಾಸ್ಪಿಟ್ಲ್ ವತಿಯಿಂದ ಅಂತ. ರಾಯಲ್ ಹಾಸ್ಪಿಟ್ಲದು ಒಂದು ಸಪೋರ್ಟ್ ಅಷ್ಟೇ, ಬಟ್ ಪ್ರತಿಯೊಂದಕ್ಕೂ ಕೊಡುಗೆ ಅಂತ ಕೊಡ್ತಾ ಇರೋದು ಮಂಡ್ಯ ಮಲ್ಲೇಶಣ್ಣನವರು. ಅವರು ಯಾವ ಥರ ಕೊಡುಗೆ ಕೊಡ್ತಿದ್ದಾರೆ ಅಂದರೆ ಪ್ರತಿ ತಿಂಗಳು ಪ್ರತಿ ಒಂದು ಜನಕ್ಕೂ ಆರೋಗ್ಯವಾಗಿರಬೇಕು, ಪ್ರತಿಯೊಂದು ಜನನೂ ಆರೋಗ್ಯವಾಗಿರಬೇಕು. ಆರೋಗ್ಯ ಇದ್ದರೆ ನಾವು ಮುಂದೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ರೋಡಲ್ಲೂ ಆರೋಗ್ಯವಂತ ಒಂದು ಮನೆಯಲ್ಲಿ ಆರೋಗ್ಯವಂತ ಮಹಿಳೆಯರು ಇರಬೇಕು ಅಂತ ಹೇಳ್ಬಿಟ್ಟು ಈ ಮಹಿಳಾ ದಿನಾಚರಣೆ ಪ್ರಯುಕ್ತ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಸೊ ಅಣ್ಣನಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ. ಸೊ ಪ್ರತಿಯೊಬ್ಬರು ಅಣ್ಣನಿಗೆ ಸಪೋರ್ಟ್ ಮಾಡಿ, ಅಣ್ಣ ಜನನಾಯಕನಾಗಿ ನಮಗೆ ಬರಬೇಕು ಅಣ್ಣ ಇನ್ನೂ ಹೆಚ್ಚಿನ ಏರಿಯಾಗಳಲ್ಲಿ. ಸೊ ಇವಾಗ ತಿಗಡ್ರಪಾಳ್ಯದಲ್ಲಿ ಇದ್ದೀವಿ, ಮುಂದೆ ಅಂದ್ರಳ್ಳಿ ರೋಡ್ ಬರಬೇಕು, ವಿದ್ಯಾರಣ್ಯ ನಗರ, ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಅಣ್ಣ ಜನನಾಯಕನಾಗಿ ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಅಣ್ಣಂಗೆ ಸಪೋರ್ಟ್ ಮಾಡಿ, ಇದಿಷ್ಟೇ ಬೇಕಾಗಿರೋದು ನಮಗೆ, ನೇನು ಬೇಡ. ಸರ್ ಇಂದು ಐ ಚೆಕಪ್ ಮಾಡಿಸ್ತಾ ಇದ್ದೀವಿ. ಐ ಚೆಕಪ್ ಆದವ್ರಿಗೆ ಸ್ವಲ್ಪ ಜನಕ್ಕೆ ಕ್ಯಾಟ್ರಾಕ್ಟ್ ಇರುತ್ತೆ ಅಂಥವ್ರಿಗೆಲ್ಲ ಐ ಸರ್ಜರಿ ಬೇಕಾಗುತ್ತೆ. ಐ ಸರ್ಜರಿ ಕೂಡ ಉಚಿತವಾಗಿ ಮಾಡಿಸ್ತಿದ್ದೀವಿ. ಸೊ ಸ್ಪೆಕ್ಸ್ ಕನ್ನಡಕಗಳು ಬೇಕಾಗುತ್ತೆ. ಕನ್ನಡಕಗಳು ಇವತ್ತೇ ನಾವು ಕೊಡ್ತಾ ಇದ್ದೀವಿ ಅಣ್ಣನ ಕಡೆಯಿಂದ. ಎಲ್ಲ ಸ್ಪಾನ್ಸರ್ ಎಲ್ಲ ಅಣ್ಣನೇ ಸರ್, ಪ್ರತಿಯೊಂದು ನಮಗೆ ಸ್ಪಾನ್ಸರ್ ಮಾಡ್ತಾ ಇರೋದು ಅಣ್ಣನೇ. ಸೊ ಮೆಡಿಷನ್ನು, ಶುಗರು, BP ಮತ್ತು ಥೈರಾಯ್ಡು, ಗರ್ಭಕೋಶ ತಪಾಸಣೆ ಅದೆಲ್ಲ ಅಣ್ಣನ ಕಡೆಯಿಂದ ನಡೀತಾ ಇದೆ ಸರ್. ಅಣ್ಣನ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಜನಗಳು ಅದೇ ಥರ ಸ್ಪಂದಿಸ್ತಿದ್ದಾರೆ. ಸೊ ಜನಗಳು ಅದೇ ಥರ ಬರ್ತಾ ಇದ್ದಾರೆ ಸರ್. ಹೌದು ಸರ್, ಮೆಡಿಷನ್ ಎಲ್ಲ ಥರ ಮೆಡಿಷನ್ನು ಕೊಡ್ತಾ ಇದ್ದೀವಿ. ಸೊ ಒಂದೊಂದು ಮೆಡಿಷನ್ ಸಿಗಲ್ಲ ಈಗ ಪೇಷಂಟ್ ಕಂಡೀಷನ್ ಅಂತ ಸಿಗಲ್ಲ, ಅದನ್ನು ಕೂಡ ಅಣ್ಣನೇ ತರಿಸ್ಕೊಡ್ತಾ ಇದ್ದಾರೆ. ಯಾವುದು ಈ ಪೇಷಂಟ್ಗೆ ಇದು ದೊರೀತಿಲ್ಲ ಆ ಥರ ಯಾವುದು ನಮ್ಮದು ಸ್ಟಾಪ್ ಆಗ್ತಾ ಇಲ್ಲ ಸರ್. ಪ್ರತಿಯೊಂದು ತಲುಪ್ತಾ ಇದೆ, ಎಲ್ಲ ಪೇಷಂಟ್ಗೂ ತಲುಪ್ತಾ ಇದೆ. ಥ್ಯಾಂಕ್ ಯು. ಹಾಗೇನೆ ಒಂದು ರಾಯಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ಬಿಟ್ಟು, ಸೊ ನಮ್ಮ ಹಾಸ್ಪಿಟ್ಲಿಗೆ ಬರೋ ಪೇಷಂಟ್ಗಳಿಗೆ ಅಭಿಮಾನಿ ಬಳಗ, ಶ್ರೀ ಮಂಡ್ಯ ಮಲ್ಲೇಶಣ್ಣ ಅಭಿಮಾನಿ ಬಳಗದ ಸದಸ್ಯರುಗಳಿಗೆ ರಾಯಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ಬಿಟ್ಟು ಅಣ್ಣನ ಕಡೆಯಿಂದ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಏನೇನು ಬೆನಿಫಿಟ್ ಇರುತ್ತೆ ಅಂದರೆ ಸರ್ಜರಿ ಒಂದು ಬಿಟ್ಟು ಇನ್ನು ಪ್ರತಿಯೊಂದು ಕೂಡ ಫ್ರೀಯಾಗಿ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ಕೊಡ್ತಾ ಇದ್ದೀವಿ ಸರ್ ಅಣ್ಣನ ನೇತೃತ್ವದಲ್ಲಿ. ಈ ದಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ನಮ್ಮ ಭಾಗದ ಅನ್ನದಾನ ಪ್ರಭು ಮತ್ತು ರೆಬಲ್ ಸ್ಟಾರ್ ಮಲ್ಲೇಶಣ್ಣನವರಿಗೆ ಮೊದಲು ನಾವೆಲ್ಲರೂ ಶುಭಾಶಯ ತಿಳಿಸ್ಬೇಕು. ಯಾಕೆಂದರೆ ಇಂಥ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮತ್ತು ಭಾಳ ಸೊಗಸಾಗಿ ಮಾಡಿಕೊಡೋದ್ರಲ್ಲಿ ಆ ವ್ಯಕ್ತಿ ಬಿಟ್ಟರೆ ಯಾರ ಕೈಲಿ ಈ ಜಾಗ ಸುತ್ತಮುತ್ತ ಎಲ್ಲೂ ಇಲ್ಲ. ನನ್ನ ಪ್ರಕಾರ ನನಗೆ ಬೆಂಗಳೂರಿನಲ್ಲೇ ಇಲ್ಲ ಅಂತ ಹೇಳಬೇಕು. ಯಾಕೆಂದರೆ ಇಂಥ ವ್ಯಕ್ತಿ ಸಿಗಲ್ಲ. ನಾವು ನೋಡ್ಬಿಟ್ವಿ. ನಾನು ಬೆಂಗಳೂರು 45 ವರ್ಷ ಸರ್ವೀಸಲ್ಲಿ ಇಂಥ ಪುಣ್ಯಾತ್ಮ ಸಿಕ್ಕಿರೋ ನಮ್ಮ ಭಾಗಕ್ಕೆ ಸಿಕ್ಕಿರೋದಂತ ನಮ್ಮ ಪುಣ್ಯ ಅನ್ಕೊಂತೀವಿ ನಾವು. ಇವರು ಭಗವಂತ ಇವ್ರಿಗೆ ಐಶ್ವರ್ಯ, ಆರೋಗ್ಯ, ಸಕಲ ಸಂಪತ್ತು, ನಮ್ಮಂಥವ್ರನ್ನೆಲ್ಲರೂ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ
ಶಕ್ತಿನ ಕೊಡಲಿ ದೇವರು ಅಂತ ಕೇಳ್ಕೊಬೋದು ಈ ಸಂದರ್ಭದಲ್ಲಿ. ಯಾಕೆಂದರೆ ಈ ನಮ್ಮ ರಾಯಲ್ ಹೆಲ್ತ್ ಕೇರ್ ಅಂತ ಹಾಸ್ಪಿಟ್ಲು ನಮ್ಮ ತಂಗಿ ಥರ ಅವತ್ತಿಂದಲೂ ಸಪೋರ್ಟ್ ಮಾಡ್ಕೊಂಬರ್ತೀವಿ. ಪಾಪ ಮಲ್ಲೇಶಣ್ಣ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತವ್ರೆ. ಮತ್ತು ಅವರು ಕೂಡ ಈ ಜಾಗದಲ್ಲಿ ಈ ಥರ ಆರೋಗ್ಯ ಶಿಬಿರವನ್ನು ಇಟ್ಕೊಂಡು ಮತ್ತು ಜನಗಳಿಗೆ ಹತ್ತಿರವಾಗ ಥರ ಅಂತ ಕೆಲಸಗಳು ಮಾಡಿಕೊಂಡು ಬಡವರಿಗೆ ಒಳ್ಳೆಯದಾಗಂಥ ಕೆಲಸಗಳು ಮಾಡ್ಕೊಂಡು ಎಲ್ಲ ಮಾಡ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಮಲ್ಲೇಶಣ್ಣ ಅಂತ ಹೇಳ್ಬೋದು. ಇವತ್ತೇನೇ ಆಗಲಿ ಈ ಒಂದು ಭಾಗದಲ್ಲಿ ಯಾರೇ ಒಬ್ಬ ಬಡವ ವಿದ್ಯಾರ್ಥಿ ಇರ್ಬೋದು, ಒಬ್ಬ ಬಡ ಮಹಿಳೆ ಇರ್ಬೋದು, ಬಡ ಮನುಷ್ಯರು ಯಾರೇ ಇರಲಿ ಅಂಥವರಿಗೆ ಸಹಕಾರ ನೀಡೋದಲ್ಲಿ ಮೊದಲ ಕೈ. ಯಾವುದೇ ಒಂದು ರೂಪದಲ್ಲಾರು ಸರಿ. ಇವತ್ತಿನ ಕಾಲ ಹೊತ್ತಲ್ಲಿ ಯಾವ ರೂಪ ಬೇಕಾಗತ್ತೆ ಹೇಳ್ರಿ. ಇವತ್ತಿನ ಜನಗಳಿಗೆ ಬೇಕಾಗಿರೋದೇ ಕಷ್ಟಕ್ಕೆ ಆಗೋಂಥ ವ್ಯಕ್ತಿನೇ ಬೇಕಾಗಿರೋದು. ಆ ಥರ ಆ ಪುಣ್ಯಾತ್ಮ ಇಲ್ಲಿ ದೊರೆತಿರೋದು ನಮ್ಮ ಪುಣ್ಯ. ಆ ಭಗವಂತನಿಗೆ ಏನಾದ್ರು ಈಗ ನೆಕ್ಸ್ಟು ನಮ್ಮ ಇದು ಎಲೆಕ್ಷನ್ ಟೈಮಲ್ಲಿ ನಮ್ಮ GB ಏನು ಎಲೆಕ್ಷನ್ ನಡೀದ ಆ ಟೈಮಲ್ಲಿ ಭಗವಂತ ನಾವೆಲ್ಲರೂ ಕೇಳ್ಕೊತ ಇದ್ದೀವಿ, ನಮ್ಮ ಪಕ್ಷದವರು ಈ ಅಪ್ಪನಿಗೆ ಒಂದು ಟಿಕೆಟ್ ಕೊಟ್ಬಿಟ್ಟು ದೊಡ್ಡಬಿದ್ರಕಲ್ಲಾರು ಸರಿ, ಇದು ಕೆಂಪೇಗೌಡ ನಗರದಲ್ಲಾರು ಸರಿ ಕೊಟ್ಬಿಟ್ಟು ಈ ವ್ಯಕ್ತಿನ ನಾವೆಲ್ಲ ಗೆಲ್ಲಿಸ್ಲಿಕ್ಕೆ ಆಶೀರ್ವಾದ ಮಾಡಿಕೊಟ್ಬಿಟ್ರೆ ನಾನು ಇಲ್ಲೇ ಅವ್ರಿಗೆ ಕೈ ಮುಗಿದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಬಿಡ್ತೀನಿ. ಇಂಥ ಪುಣ್ಯಾತ್ಮರಿಗೆ ಕೊಡಿ. ಇಂಥ ಪುಣ್ಯಾತ್ಮರು 100 ಕಾಲ ಬದುಕಲಿ, 1000 ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ ವಿಷಯ ಗೊತ್ತಾಯಿತು, ಮಂಡ್ಯ ಮಲ್ಲೇಶ್ ಕಡೆಯಿಂದ ಇದೊಂದು ಕ್ಯಾಂಪ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಸುಶ್ರುತ ವಾಲಂಟ್ರಿ ಬ್ಲಡ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹನುಮಂತ ನಗರದಿಂದ ಇದು ನೋಡಲೇಬೇಕು ಅಂತಲೇ ನಾನು ಬಂದೆ ಇವತ್ತು. ಭಾಳ ಸಂತೋಷ ಆಗಿದೆ. ನಂದು ಮಂಡ್ಯ ಜಿಲ್ಲೆನೇ, ನಾಗಮಂಗಲ ಸರ್ದು ಯಾವುದೋ ಊರಿರುತ್ತಲ್ಲಿ ಮದ್ದೂರಲ್ಲಿ ನಾನು KM ದೊಡ್ಡಿನಲ್ಲಿ ನಾನು ಕೆಸ್ತೂರಲ್ಲಿ ಮೆಡಿಕಲ್ ಆಫೀಸರ್ ಆಗಿ 15 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಈಗ ವಾಣಿ ವಿಲಾಸ ಹಾಸ್ಪಿಟಲ್ ಮಕ್ಕಳ ಆಸ್ಪತ್ರೆಯಲ್ಲಿ ನಾನು ಡಾಕ್ಟರ್ ಆಗಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಆದರೂ ನನ್ನ ಬಗ್ಗೆ ನಂದು ಸುಶ್ರುತ ಬ್ಲಡ್ ಸೆಂಟರ್ ಬಗ್ಗೆ ಭಾಳ ಅಭಿಮಾನ ಇದೆ. ಅದೆಲ್ಲ ವಾಲಂಟ್ರಿಯಾಗಿ ನಮ್ಮ ಹುಡುಗರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಈಗ ಗೊತ್ತು ಯಾರ ಹತ್ರ ಬ್ಲಡ್ ತೆಗೋಬೇಕು, ಯಾರ ಹತ್ರ ಬ್ಲಡ್ ತೆಗೋಬಾರ್ದು, ಏನು ಮಾಡಬೇಕು, ಹೇಗೆ ಟೆಸ್ಟ್ ಮಾಡಬೇಕು ಎಲ್ಲ ಇದನ್ನೆಲ್ಲ ಹೇಳಲ್ಲ ನಾನೀಗ. ಈ ಮಂಡ್ಯ ಮಲ್ಲೇಶ್ವರಿಗೆ ಶುಭವಾಗಲಿ. ನಮ್ಮ ಎಲ್ಲರ ಪರವಾಗಿ ಅವರಿಗೆ ಹಾರೈಕೆ. ಹ್ಯಾಟ್ಸ್ ಆಫ್.